ಚಿಕ್ಕಣ್ಣ ಟಿಕೆಟ್ ಸಿಕ್ಕಲ್ಲ JDS ಅಂತಿದ್ರು, ಚಿಕ್ಕಣ್ಣ JDS ತಂದ್ಬಿಟ್ರು. ಈ ಸಲ ಚಿಕ್ಕಣ್ಣ ಮಲ್ಕೊಂತಾರೆ, ಸಿಕ್ಕಲ್ಲ ಅಂತಾರೆ. ಕೊನೆ ಚಾನ್ಸ್ ಚಿಕ್ಕಣ್ಣವ್ರಿಗೆ ಸಿಕ್ಬೋದು. ನೋಡ್ರಿ, ಈ ತಾಲೂಕಲ್ಲಿ ನಂದು ಒಂದು ಲೆಕ್ಕಾಚಾರ ಇದೆ. ಈ ತಾಲೂಕಲ್ಲಿ ಕ್ಷೇತ್ರ ಚೇಂಜ್ ಆಗದೆ ಇದ್ರೆ ಅನಿಲ್ ಚಿಕ್ಕಮಾದೂರು 28ಕ್ಕೆ ಅವರೇ MLA. ಕ್ಷೇತ್ರ ಚೇಂಜ್ ಆದರೆ ಅವಕಾಶ ಇಲ್ಲ. ಕ್ಷೇತ್ರ ಬದಲಾವಣೆ BC ಕ್ಷೇತ್ರ ಆಗ್ಬೋದು, ಜನರಲ್ ಆಗ್ಬೋದು ಅಂತ ಒಂದು ವಾತಾವರಣ ಇದೆ. ಈಗ 48 ಸೀಟ್ ಏನೋ 47 ಸೀಟ್ ಮಾಡಬೇಕು. ಪಾರ್ಲಿಮೆಂಟ್ ಅಸೆಂಬ್ಲಿ ಅಂತ ಪಾರ್ಲಿಮೆಂಟ್ ಇದೆ. ಅಸೆಂಬ್ಲಿ ಒಂದು ಚಿಲ್ ಜಾಸ್ತಿ ಮಾಡ್ಕೊಂತಿದ್ರೆ ಅದರಿಂದ ಕ್ಷೇತ್ರ ಬದಲಾವಣೆ ಆಗ್ಬೋದು. ಇದು ಹೆಚ್ಚು ಜನರಲ್ ಆಗೋ ಸಾಧ್ಯತೆ ಇದೆ. ಈಗ 4 ರಿಸೈಟ್ ಲೀಗಲ್ ಆಗಿ ಇವತ್ತು DC ಆದೇಶದ ಮೇಲೆ 4 ರಿಸೈಟ್ಗಳನ್ನ ಖಾಲಿ ಮಾಡಿಸಿದ್ದಾರೆ. ಇವತ್ತು ಎಲ್ಲಿಲ್ಲ, ದೇವೇಗೌಡರು ಮಲ್ಲಿಲ್ವಾ, JDS ಅಲ್ಲಿ ಇಲ್ವಾ, BJP ಅಲ್ಲಿ ಇಲ್ವಾ, ಯಡಿಯೂರಪ್ಪನ ಮಗನೋ ಒಬ್ಬ MP ಇಲ್ವಾ, ಯಡಿಯೂರಪ್ಪನ ಮಗನೊಬ್ಬ ರಾಜ್ಯಾಧ್ಯಕ್ಷರು ಅವನ ಮೇಲೆ ಇಲ್ವಾ, ಯಾರು ಹೋಗಿಯಲ್ಲ. ಇವತ್ತು ಮುಖ್ಯಮಂತ್ರಿಗೆ ಹೋಗಿದ್ದಾರೆ, ಪ್ರಧಾನಮಂತ್ರಿಗೆ ಹೋಗಿದ್ದಾರೆ, ಏನು ಗೊತ್ತಿದ್ದ ಹೋಗಿದ್ದಾರೆ. ಅವರು ಸಭೆಗಳನ್ನ ಕುತ್ಕೊಂಡು ಕರೆಸ್ಕೊಂಡು ಅಧಿಕಾರನ ರಿಲೀವ್ ಮಾಡ್ತಾರೆ. ಮಾಡಕ್ಕೆ ಅವಕಾಶ ಇದೆಯಾ? ಅದು ಡ್ರಗ್ಸು ಜೂಜಾಟ ಅನ್ನೋದು ನಮ್ಮ ತಾಲೂಕಲ್ಲಿ ಅಲ್ಲ ಸರ್, ಅದು ಕರ್ನಾಟಕದಲ್ಲಿ ಎಲ್ಲಾ ತಾಲೂಕು ನಡೀತಾ ಇದೆ. ಯಾವುದೋ ಒಂದು ಮರ್ಡರ್ ಆಗ್ತದೆ. ಇವತ್ತು ಯಾವನೋ ಒಬ್ಳು ಕಟ್ಕೊಂಡು ಹೋಗ್ಬಿಟ್ಟು ಲವ್ ಮಾಡ್ಕೊಂಡು ಎಲ್ಲೋ ಒಂದು ಮರ್ಡರ್ ಆಗ್ತದೆ, ಎಲ್ಲೋ ಒಂದು ಕೊಲೆ ಆಗ್ತದೆ, ಎಲ್ಲೋ ಅಕಸ್ಮಾತ್ ಆಸ್ಟೇಟ್ ಆಗ್ತದೆ, ಇನ್ನೊಂದು ಆನೆಯಿಂದ ಹತ್ಯೆ ಆಗ್ತದೆ. ಇದಕ್ಕೆಲ್ಲ ಶಾಸಕರು ಹೊಣೆ ಅಂತ ಹೇಳಕ್ಕಲ್ಲ. ಮಾತಾಡ್ತಾರೆ ಹಿಂದುಳಿತಲಕ್ ಅಂತ ನಾವೇ ಮಾತಾಡ್ತೇವೆ. ಇವತ್ತು ತಾಲೂಕಲ್ಲಿ ಹಿಂದುಳಿದಿದ್ದು ಏನು ಹಿಂದುಳಿದಿದೆ ಇವತ್ತು ಹೇಳ್ತೀರಿ ನೀವು? ಸರ್, ಶಾಸಕ ಅನಿಲ್ ಚಿಕ್ಕಮಾದೂರು ಬಗ್ಗೆ ನೀವು ಬಹಳಷ್ಟು ಮಾತನಾಡಿದ್ರಿ. ಬಟ್ ಶಾಸಕರ ವಿರುದ್ಧ ಈಗ ಸೋಷಿಯಲ್ ಮೀಡಿಯಾದ ಬಹಳ ಒಂದು ಟೀಕೆ ಬರ್ತದೆ ಸರ್. ಯಾಕೆಂದರೆ ಏನೋ ಒಂದು ಕಾಮೆಂಟ್ ಮಾಡಿದ್ರು ಅಲ್ಲಿ ಬರ್ತಿರೋದು ರಸ್ತೆ ವಿಚಾರ. ಓನ್ಲಿ ಮಾತ್ರ ಅವರು ಗುದ್ದಲಿ ಪೂಜೆಗೆ ಎಷ್ಟು ಸೀಮಿತರಾಗಿದ್ದಾರೆ. ಎಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಲ್ಲಿ ಮಾತ್ರ ಶಾಸಕರು ಹೋಗಿ ಗುದ್ದಲಿ ಪೂಜೆ ಮಾಡ್ಬಿಟ್ಟು ಬರ್ತಾರೆ, ಕೆಲಸ ಕಾರ್ಯ ಮಾಡಲ್ಲ ಅನ್ನೋ ಒಂದು ಆರೋಪ ಇದೆ ಸರ್. ಇದ್ರ ಬಗ್ಗೆ ಇದು ವಿರೋಧಿಗಳು ಹೇಳಂತ ಮಾತು. ಅವರು ಕೆಲಸವನ್ನ ಗುದ್ಲಿ ಪೂಜೆನ ಸಾಂಕ್ಷನ್ ಆಗದಾನೆ, ರಸ್ತೆ ಕೆಲಸ ಮಾಡ್ದಾನೆ ಎಲ್ಲೋ ಗುದ್ಲಿ ಪೂಜೆ ಮಾಡಿಲ್ಲ. ನಾವೇ ಕರೆದ್ರೆ ಇವತ್ತು ಬನ್ನಿ ಸರ್ ಗುದ್ಲಿ ಪೂಜೆ ಮಾಡಿದ್ರು ಬರ್ತಾ ಇಲ್ಲ. ಅವರು ಅದು ಅಪ್ರೂವಲ್ ಇದ್ರು ಮಾತ್ರ ಇಂಜಿನ್ಗಳು ಸ್ವಲ್ಪ ಬಂದು ಗುದ್ಲಿ ಪೂಜೆ ಮಾಡೋದು. ಇವ್ರು ಮಾಡಿದಂತ ಕೆಲಸ ಯಾವ ಊರಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಪೆಂಡಿಂಗ್ ಇದೆ ಅನ್ನೋದನ್ನ ಒಂದೇ ಒಂದು ತೋರಿಸ್ತೀವಿ ನೋಡೋಣ ಅವರನ್ನು. ಆಗ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ. ಈಗ ಟೌನ್ ರಸ್ತೆಗಳನ್ನ ನೋಡಿದ್ರೆ ಸರಿ, ಯಾವುದೋ ಒಂದು ತಾಲೂಕಿನಲ್ಲಿ ಹೋದ್ರು ಸರ್ ಡಬಲ್ ರೋಡ್ ಇರ್ತಿದೆ. ಬಟ್ ನಮ್ಮ HD ಕೋಟೆಯಲ್ಲಿ ಎಲ್ಲೂ ಟೌನಲ್ಲಿ ಡಬಲ್ ರೋಡ್ ಇಲ್ಲ ಸರ್. ಅದು ಶಾಸಕರು ಖುದ್ದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವಾಗ ನೀವು ಹೇಳೋದಾದ್ರೆ ಇದು ಪುರಸಭೆ ಟೌನ್ ಪಂಚಾಯತಿ ವ್ಯವಸ್ಥೆ ಬಂದಿರೋದ್ರಿಂದ ಇದು ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಆದ್ಮೇಲೆ ಅನುದಾನ ಬಿಡುಗಡೆ ಮಾಡಿಕೊಡ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಅಪ್ರೂವ್ ಕೊಟ್ಟಿದ್ದಾರೆ. ಈಗ ಖಂಡಿತ ಹೆಗಡೆ ಕೋಟೆ ಡಬಲ್ ರೋಡ್ ಆಗೇ ಆಗ್ತದೆ, ಖಂಡಿತ ಮಾಡಿಸ್ತಾರೆ ಸರ್. ಅದು ಈಗ ಇನ್ನೊಂದು ಮಾತಾಡಿದ್ರೆ ಸರ್, ತಾಲೂಕು ಆಫೀಸಲ್ಲಿ ಲಂಚ ನಡೀತಿಲ್ಲ ಅಂತ ಆ ರೀತಿ ಅನಿಸುತ್ತೆ ಸರ್. ನಿಜವೂ ನಿಮಗೆ ನಿಜವಾಗ್ಲೂ ತಾಲೂಕು ಆಫೀಸಲ್ಲಿ ಲಂಚ ಅವ್ರು ಸಾಗುವಳಿ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಕೆಲವು ಅಧಿಕಾರಿಗಳು ಇರ್ಬೋದು, ಆದ್ರೆ ಸಾಗುವಳಿ ತಗೊಳ್ಳಕ್ಕೆ ಶಾಸಕರ ಟೀಮ್ ಇದೆಯಲ್ಲ, ಅದು 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಅನುದಾನ ಪಡಿತಾ ಇದ್ದಾರೆ, ಹಣ ಪಡಿತಾ ಇದ್ದಾರೆ ಅಂತ ಹೇಳಿದ್ರು. ಅದು ಸುಳ್ಳು ಮಾಹಿತಿ. ತಾಲೂಕು ಆಫೀಸಲ್ಲಿ ಇದ್ದಂತ ವ್ಯಕ್ತಿಗಳೆಲ್ಲ ಒಳ್ಳೆಯವರು ನಾನು ಹೇಳ್ತಿಲ್ಲ. ಕೆಲವು ಅಧಿಕಾರಿಗಳು ತಪ್ಪಿರ್ಬೋದು, ಆದ್ರೆ ಶಾಸಕರು ಸಾಗುವಳಿ ಕೊಡುವಂತ ವಿಚಾರದಲ್ಲಿ ಇವತ್ತು ಏನು ದರ್ಖಾಸ್ತ್ ಕಮಿಟಿ ಇದೆ, ಆ ಟೀಮ್ ನಲ್ಲಿ ದರ್ಖಾಸ್ತ್ ಕಮಿಟಿ ಸದಸ್ಯರುಗಳು ಶಾಸಕರು ಇವತ್ತು ಯಾವ ಪ್ರಾಂತ್ಯಕ್ಕೂ ಸಾಗುವಳಿ ಕೊಡುವಂತ ವಿಚಾರದಲ್ಲಿ ಇವತ್ತು ಆ ಹಣನ ಪಡಿತಾ ಇಲ್ಲ. ಮ್ಯಾಕ್ಸಿಮಮ್ ಆಗಿ ಇವತ್ತು ತಮ್ಮ ತಾಲೂಕಲ್ಲಿ ಸಾಗುವಳಿಯನ್ನ ಕೊಟ್ಟಿದ್ದಾರೆ. ಇನ್ನು 20% ಇಲ್ಲ 5% ಉಳಿದಿರಬೇಕು ಅಷ್ಟೇ. ಇನ್ನೊಂದು ಸರ್, ಇಲ್ಲಿ HD ಕೋಟೆಯಲ್ಲಿ ಡ್ರಗ್ಸ್ ಮತ್ತು ಜೂಜಾಟ ಜಾಸ್ತಿ ನಡೀತಿದೆ ಅಂತ ಇವರು ಯಾರೋ ಕೃಷ್ಣ ಕೇಳಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ನಿಜ ಸರ್, ಡ್ರಗ್ಸು ಜೂಜಾಟ ಅನ್ನೋದು ನಮ್ಮ ತಾಲೂಕಲ್ಲಿ ಅಲ್ಲ ಸರ್, ಅದು ಕರ್ನಾಟಕದಲ್ಲಿ ಎಲ್ಲಾ ತಾಲೂಕು ನಡೀತಾ ಇದೆ. ಮೊನ್ನೆ ತಾನೇ ಹುಣಸೂರು ರತ್ನಾಪುರಿಲಿ ಇವತ್ತು ನಡೆದಿದೆ ಡ್ರಗ್ಸ್ ವಿಚಾರ. ಪ್ರಿಯಾಪುರದಲ್ಲೂ ನಡೀತಾ ಇದೆ ಜೂಜು, ಮತ್ತೆ ಇದ್ರಲ್ಲೂ ನಡೀತಾ ಇದೆ, ನಮ್ಮ ನಂಜನಗೂಡಲ್ಲೂ ನಡೀತಾ ಇದೆ. ಎಲ್ಲಾ ತಾಲೂಕಲ್ಲೂ ಜೂಜ್ ಮಾಡೋರು ಇದ್ದೇ ಇರ್ತಾರೆ, ಡ್ರಗ್ಸ್ ಅವರ್ ಇದ್ದೇ ಇರ್ತಾರೆ. ಅದು ಹೆಗಡೆ ಕೋಟೆ ತಲಕ್ಕೆ ಸ್ಪೆಸಿಫಿಕ್ ಆಗಿ ಏನಲ್ಲ, ಅದು ಜನರಲ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಕಾರಣನೇ ಕದ್ದು ಮಾಡ್ತಾ ಇರ್ತಾರೆ, ಏನು ಮಾಡಕ್ಕೆ ಏನು ಮಾಡಕ್ಕಲ್ಲ ನೋಡಿ. ಶಾಸಕರು ಸುಮ್ಮನೆ ಇರೋದು ಒಳ್ಳೇದು ಅನ್ಸುತ್ತೆ ಸರ್. ಮತ್ತೆ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು ಮರ್ಡರ್ ಆಗ್ತದೆ, ಇವತ್ತು ಯಾವನೋ ಒಬ್ಳು ಕಟ್ಕೊಂಡು ಹೋಗ್ಬಿಟ್ಟು ಲವ್ ಮಾಡ್ಕೊಂಡು ಎಲ್ಲೋ ಒಂದು ಮರ್ಡರ್ ಆಗ್ತದೆ, ಎಲ್ಲೋ ಒಂದು ಕೊಲೆ ಆಗ್ತದೆ, ಎಲ್ಲೋ ಅಕಸ್ಮಾತ್ ಆಸ್ಟೇಟ್ ಆಗ್ತದೆ, ಇನ್ನೊಂದು ಆನೆಯಿಂದ ಹತ್ಯೆ ಆಗ್ತದೆ. ಇದಕ್ಕೆಲ್ಲ ಶಾಸಕರು ಹೊಣೆ ಅಂತ ಹೇಳಕ್ಕಲ್ಲ. ಆಕಸ್ಮಿಕ ಇವು ಆಗಂತೂ ನಡೀತಾ ಇರ್ತವೆ. ಸಿಕ್ಕಿದಾಗ ಏನ್ ಬೇಕು ಕಾನೂನು ಪ್ರಕಾರ ಜರುಗಿಸ್ತಾರೆ. ಜೂಜಾಡೋರು ಪತ್ತೆ ಹಚ್ಚಿದಾಗ ಸಿಗ್ತಾರೆ ಅವ್ರಲ್ವಾ. ಹಂಗೆ ಇವತ್ತು ಯಾವ್ದಕ್ಕಾದ್ರೂ ಶಾಸಕರೇ ಹೊಣೆ ಅಂತ ಹೇಳೋದಲ್ಲ. ಇವತ್ತು ಆಕಸ್ಮಿಕ ಆಗತ್ತೆಲ್ಲ ಶಾಸಕರು ಹೊಣೆ ಅಲ್ಲ. ಇನ್ನೊಂದು ಸರ್, ಎಜುಕೇಶನ್ ನೀವು ಹೇಳ್ತಿದ್ರಿ, ಎಜುಕೇಶನ್ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಶಾಸಕರು ಬಹಳ ಶ್ರಮ ಪಡ್ತಿದ್ದಾರೆ ಅಂತ. ಬಟ್ ಅಲ್ಲ ಸರ್, ಈಗ ನೋಡ್ತಿರ್ಬೇಕು, ಕಳೆದ ನೀವು 2 ಸಾಲಿನಿಂದನೂ ಬಹಳ ಹಿಂದುಳಿದಿದೆ ನಿಮ್ಮ HD ಕೋಟೆ ತಾಲೂಕು ಲಾಸ್ಟ್ ಆಗಿದೆ ಜಿಲ್ಲೆಯಲ್ಲಿ. ಇದು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ಸರ್? ಇದು ನಾನು ಮಾಹಿತಿ ತಗೊಂಡೆ ಸರ್ DDP ಹತ್ರ. HD ಕೋಟೆ ತಾಲೂಕಲ್ಲಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ತಾಲೂಕು 3ನೇ ಸ್ಥಾನದಲ್ಲಿ ಶಿಕ್ಷಣದಲ್ಲಿದೆ. ಇವತ್ತು ನೀವೇ DDP ಹತ್ರ ಮಾತಾಡ್ಬೇಕು ಖುದ್ದ. ಈ ಕೃಷ್ಣನಾಯಕ್ ಹೇಳಂತ ಮಾತು ಮಾಹಿತಿ ಅದು ಸುಳ್ಳು ಮಾಹಿತಿ. ಅದು
10ನೇ ಸ್ಥಾನದಲ್ಲಿ ಅಂದ್ರು. ಶಿಕ್ಷಣ ಇಲಾಖೆ 10ನೇ ಸ್ಥಾನವೇ ಇಲ್ಲ ಇವತ್ತು ಕರ್ನಾಟಕ ಮೈಸೂರು ಜಿಲ್ಲೆಯಲ್ಲಿ ಇರೋದೇ 9 ಸ್ಥಾನ. ಅದೇ 10ನೇ ಸ್ಥಾನ ಬಂದ್ಬಿಡ್ತು. ಇವ್ರ ಮಾಹಿತಿನ ಇಲ್ಲ ಅಂತ ಆಯ್ತಲ್ಗೆ. ಇವತ್ತು 9 ಸ್ಥಾನದಲ್ಲಿ ನಮ್ದು 3ನೇ ಸ್ಥಾನದ ಎಚ್ಚರಿಕೆ ಶಿಕ್ಷಣದಲ್ಲಿ ಇವತ್ತು. ಸರ್, ಇನ್ನೊಂದು ವೇದಿಕೆ ಮೇಲೆ ದೊಡ್ಡದೊಂದು ಗಂಭೀರ ಆಪಾದನೆ ಮಾಡ್ತಾರೆ ಸರ್ MLA ವಿರುದ್ಧ. ಅದೇನಂತಂದ್ರೆ, ಒಂದು ವೇದಿಕೆ ನಿರ್ಮಾಣಕ್ಕೆ ಜಾಗ ಕೊಡ್ಲಿಲ್ಲ, ಪುರಸಭೆ ಮೇಲೆ ಒತ್ತಡ ಏರಿದ್ರು, ಅಂದ್ರೆ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಮೇಲೆ ಒತ್ತಡ ಏರಿದ್ರು ಅಂತ ಆರೋಪ ಮಾಡ್ತಾರೆ ಸ್ಟೇಜ್ ಮೇಲೆ. ಸುಳ್ಳು ಮಾಹಿತಿ ಸರ್ ಅದು. ಅವರು ಲೀಗಲ್ ಆಗಿ ಏನಿದೆ ಅಂತ ಯಾರು ಕೇಳಿದ್ರೆ ಅರ್ಜಿ ಹಾಕೊಂಡು ಮುಂಚಿತವಾಗಿ ಅವ್ರು ಪರ್ಮಿಷನ್ ತಗೋಬೇಕಾಯ್ತು. ಇವ್ರು ಪರ್ಮಿಷನ್ ತಗೊಳ್ತಾನೆ, ಲೀಗಲ್ ಆಗಿ ಕೇಳಿದ್ರೆ ಅರ್ಜಿನೇ ಹಾಕ್ತಾನೆ, ನನಗೆ ಜಾಗ ಬೇಕು ಅಂತ ಹೋದ್ರೆ ಹೆಂಗ್ ಕೊಡ್ತಾರೆ? ಇವ್ರು ಟೌನ್ ಪಂಚಾಯತಿಗೆ ಅರ್ಜಿನೇ ಹಾಕಿಲ್ಲ, ಮಾಹಿತಿನೇ ಕೇಳಿಲ್ಲ, ಅವ್ರಿಗೆ ಜಾಗ ಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಿಲ್ಲ. ಅವ್ರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಕೊಡೋದು ಜಾಗನ. ಇವ್ರು ಅರ್ಜಿ ಕೊಟ್ಟು ರಿಕ್ವೆಸ್ಟ್ ಕೊಟ್ಟಿರೋಲ್ಲ ಕೃಷ್ಣ ನಾಯ್ಕರು ಅವ್ರಿಗೆ ಪುರಸಭೆ ಕೊಡಿ ಅಂತ ಕೇಳಿಲ್ಲ ಅವರನ್ನ. ಬಟ್ ಅವ್ರು ಹೇಳ್ತಾರೆ ಸರ್, ಅವರು ಆ ರೀತಿ ಒಂದು ಒತ್ತಡ ಇರೋದ ಅಂತ ಅವ್ರು ಮಾತಾಡೋದು ನಮ್ಮ ಹತ್ರ ಆಡಿಯೋ ಇದೆ ಅಂತ ಹೇಳ್ತಿದ್ದಾರೆ. ಶಾಸಕರು ಯಾವುದೇ ಕಾರ್ಯಕ್ರಮದ ಬಗ್ಗೆ ಯಾರ ಬಗ್ಗೆನೇ ಆಗಲಿ ಒತ್ತಡ ಇರ್ತಾ ಇಲ್ಲ. ಅವರು ಯಾವುದೇ ಸಭೆ ಸಮಾರಂಭಗಳು ಮಾಡೋಕ್ಕೂ ಪ್ರತಿಯಾಗಿ ಫ್ರೀ ಬಿಟ್ಟಿದ್ದಾರೆ, ಮಾಡ್ಬೋದು ಅದನ್ನ. ನನ್ನ ಹಣೆ ಬರನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಏನಾಗ್ಬೇಕು ಅದಾಗತ್ತೆ ಹೇಳೇ ಹೇಳ್ತಾರಂತೆ ಯಾವತ್ತು ಹಾಗೆ. ಇನ್ನೊಂದು ರಾಜಕೀಯ ಬಗ್ಗೆ ಮಾತಾಡಿದ್ರೆ, ಮಾಜಿ ಶಾಸಕರಂತ ಬೀಚ್ನಳ್ಳಿ ಚಿಕ್ಕನ್ ಅವ್ರ ಬಗ್ಗೆ ಮಾತಾಡಿದ್ರಿ. ಅವ್ರು ಯಾವ ಪಕ್ಷಕ್ಕೆ ಹೋದ್ರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಅದು? ಅವರು ಸೈಲೆಂಟ್ ಆಗಿದ್ದಾರೆ. ಈಗ ಅವರು ಬಿಜೆಪಿ ಬರ್ತೀನಿ ಅಂತ ಹೇಳಿಲ್ಲ, ಇದು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಹೇಳಿಲ್ಲ. ಬಟ್ ಒಂದು ಗಾಸಿಪ್ ಬರ್ತಾ ಇದೆ ಸರ್, ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರಂತ. ನಿಜಾನ ಸರ್ ಅದು? ಸರ್, ಅವರು ಹಿರಿಯವರು ಮಾಜಿ ಇದು ಶಾಸಕರು, ಮತ್ತೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಬೋರ್ಡ್ ಮಾಜಿ ಸದಸ್ಯರು, 45-50 ವರ್ಷ ಸಕ್ರಿಯವಾಗಿ ರಾಜಕೀಯ ಮಾಡಿದ್ದಾರೆ. ಸಾಕಷ್ಟು ಅನುಭವ ಇದೆ ಅವ್ರಿಗೆ. ಅವ್ರಿಗೇನು ಪಕ್ಷದಲ್ಲಿ ಟಿಕೆಟ್ ತಗೋಬೇಕು ಅನ್ನೋದನ್ನ ಕಾಯ್ತಾ ಇದ್ದಾರೆ ಅವರು. ಅವ್ರು ಯಾವ ಪಕ್ಷದಲ್ಲಿ ಹೋದ್ಸರು ಚಿಕ್ಕಣ್ಣ ಟಿಕೆಟ್ ಸಿಕ್ಕಲ್ಲ JDS ಅಂತಿದ್ರು, ಚಿಕ್ಕಣ್ಣ JDS ತಂದ್ಬಿಟ್ರು. ಈ ಸಲ ಚಿಕ್ಕಣ್ಣ ಮಾಡ್ಕೊಂತಾರೆ, ಸಿಕ್ಕಲ್ಲ ಅಂತಾರೆ. ಕೊನೆ ಚಾನ್ಸ್ ಚಿಕ್ಕಣ್ಣವ್ರಿಗೆ ಸಿಕ್ಬೋದು, ಚಿಕ್ಕಣ್ಣವ್ರಿಗೆ ಆದ್ರೂ ಆಗ್ಬೋದು. ಇಂಡಿಯಾ ಕ್ಯಾಂಡಿಡೇಟ್ ಚಿಕ್ಕಣ್ಣವರೇ ಆದ್ರೂ ಆಗ್ಬೋದು ಕಡ್ಡಾಯವಾಗಿ. ಆದ್ರೆ ಚಿಕ್ಕಣ್ಣವ್ರಿಗೆ ಅವಕಾಶ ಇದೆ. ಚಿಕ್ಕಣ್ಣವ್ರು ಕೊಡ್ಲೇ ಇಲ್ಲ ಅಂತ ಚಿಕ್ಕಣ್ಣ ನಾನು ಹೇಳಿಲ್ವಾ? ಚಿಕ್ಕಣ್ಣವ್ರ ಪಂಚಾಯತ್ ತೊಡೆ ತಟ್ಟಿ ಆ ಕಡೆಗೆ ಏನ್ ಮಾಡ್ಬೇಕು ಮಾಡ್ತಾರೆ ಇವತ್ತನ್ನು ನಾವು. ಸರಿ, ಬರೀ ಕಚ್ಚಟದಲ್ಲಿ 3ನೇ ಲಾಭ ನಂಗೆ ಶಾಸಕರ ಚಿಕ್ಕಮದುಕು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಖಂಡಿತ ಸರ್, ಖಂಡಿತ. ನಾವೇ ಗೆಲ್ಲೋದು 28 ನಮ್ಮ ಶಾಸಕರೇ MLA. ಸರ್, ಈಗ ಕಳೆದ 3 ಟರ್ಮ್ಗಳಿಂದನೂ ಸರ್ ಈ ಒಂದು ಅನಿಲ್ ಚಿಕ್ಕಮದವ್ರ ಕುಟುಂಬಕ್ಕೆ ಅಧಿಕಾರ ಕೊಟ್ಟಿದೆ ಇಲ್ಲಿ. ಬಟ್ ಅಂತರಲ್ಲಿ ಹಿಂದುಳಿದ ತಾಲೂಕನ್ನ ಮುಂದುವರೆದ ತಾಲೂಕನ್ನು ಯಾಕೆ ಸರ್ ಮಾಡಕ್ಕಾಗ್ತಿಲ್ಲ? ಹಿಂದುಳಿದಂತ ಹಣಪಟ್ಟಿ ಇದೆಯಲ್ಲ ಸರ್, ಎಲ್ಲಿ ಕಳ್ಚೋಗಿದೆ ಅದು? ಎಲ್ಲಿ ಹೋಗಿಲ್ವಲ್ಲ ಅದು? ಜನಗಳು ಮಾತಾಡ್ತಾರೆ ಹಿಂದುಳಿದ ತಾಲೂಕು ಅಂತ. ನಾವೇ ಮಾತಾಡ್ತೇವೆ ಹೊತ್ತು ತಾಲೂಕಲ್ಲಿ ಹಿಂದುಳಿದಿದ್ದು ಏನು ಹಿಂದುಳಿದಿದೆ ಇವತ್ತು ಹೇಳ್ತೀರಿ ನೀವು ಅದು ಹೇಳ್ಬೋದು. ಮತ್ತೆ ಇನ್ನೊಂದು ಶಾಸಕರು ಹೇಳ್ತಾರೆ ಸರ್, ನನ್ನ 15 ದಿನದಲ್ಲೇ ಇಲ್ಲಿರುವಂತಹ ಅಕ್ರಮ ರೆಸಾರ್ಟ್ಗಳನ್ನ ನಾನೇ ಖುದ್ದು ನಿಂತು ಧ್ವಂಸ ಮಾಡಿಸ್ತೀನಿ ಅಂತ. ಬಟ್ ಇಲ್ಲಿವರೆಗೆ ಅವನ ಕೆಲಸ ಆಗಿದೆ. ಈಗ 4 ರೆಸಾರ್ಟ್ ಲೀಗಲ್ ಆಗಿ ಇವತ್ತು DC ಆದೇಶದ ಮೇಲೆ 4 ರೆಸಾರ್ಟ್ಗಳನ್ನ ಖಾಲಿ ಮಾಡಿಸಿದ್ದಾರೆ ಇವತ್ತು ಪ್ರೆಸೆಂಟ್ ಆಗಿ. ಹೌದು, ಕೇಳಿ ಅವ್ರ ಮಾಹಿತಿ ಇದೆ. 4 ರೆಸಾರ್ಟ್ಗಳು ಕಡಿಮೆ ಖಾಲಿ ಮಾಡಿಸಿದ್ದಾರೆ. ಅವು ಅಕ್ರಮ ಕಟ್ಟಿದಂಥವು, ಏನು ದಾಖಲೆ ಕಟ್ಟಿದಂಥವು. ಒಟ್ಟು ಇರ್ತಕ್ಕಂಥ 40 ರೆಸಾರ್ಟ್ಗಳೇ 4 ರೆಸಾರ್ಟ್ಗಳನ್ನ ಇವತ್ತು ಕಾನೂನುಬದ್ಧ ಖಾಲಿ ಮಾಡಿದ್ದಾರೆ. ಇವತ್ತು ಶಾಸಕರಿಗಿಂತ ಹಿಂದೆ ಆಗಿದ್ರು ಅಂತಲ್ಲ, ಆ ಹಿಂದೆ ಆದಂಥ ರೆಸ್ಟೋರೆಂಟ್ಗಳು ಮಾತ್ರ ಹಂಗೆ ಅವು ಎಲ್ಲ ಖಾತೆ ಮಾಡಿಸ್ಕೊಂಡು ಅವರು ಈ ಸತ್ತು ಮಾಡಿಸ್ಕೊಂಡು ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ರೆಸ್ಟೇಟ್ಗೆ ಅವರು ರೆಸಾರ್ಟ್ ಮಾಡಕ್ಕೆ ಅರ್ಜಿ ತಗೊಂಡವರು ಅವ್ರ ರೆಸಾರ್ಟ್ಗಳು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಆಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋ 4 ರೆಸಾರ್ಟ್ಗಳನ್ನ DC ಸರ್ವೆ ಮಾಡೋದನ್ನ ಖಾಲಿ ಮಾಡಿಸಿದ್ದಾರೆ. ಅದಕ್ಕೂ ಶಾಸಕರಿಗೂ ಹೊಣೆ ಇಲ್ಲ, ಶಾಸಕರಿಗೂ ಅದಕ್ಕೂ ಕಾರಣ ಇಲ್ಲ. ಸರ್, ಇನ್ನೊಂದು ಪ್ರಮುಖ ಬೇಡಿಕೆ ಆಗಿರೋ ಸರ್ ಕಬಿನಿ ಅಣೆಕಟ್ಟನ್ನು ಬೃಂದಾವನ ಮಾಡಬೇಕನ್ನೋದು, ಅಂದ್ರೆ KRS ಮಾದರಿಯಲ್ಲಿ ಮಾಡಬೇಕು. ಬಟ್ ಅದು ಸಿದ್ದರಾಮಯ್ಯ ಗಮನಕ್ಕೂ ತಂದ್ರೆ ಅದು ಯಾಕೆ ಸರ್ ಅದಾಗ್ತಾ ಇಲ್ಲ? ಅದು ಯಾಕೆ ಸಿದ್ದರಾಮಯ್ಯ ಅಷ್ಟೊಂದು ಅಸಡ್ಡೆ HD ತಾಲೂಕಂಡ್ರೆ ಮಾಡಬೇಕು ಅಂತ ಶಾಸಕರು 2 ಸಲ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ನಾವು ಕೊನೆಗಳಿಗೆಲ್ಲ ಅದನ್ನು ಮಾಡಲೇಬೇಕು ಅಂತ ಹೇಳಿದ್ವಿ, ಮಾಡ್ಸೋ ಪ್ರಯತ್ನ. ಬಟ್ ಈ ಬಜೆಟ್ ಅಲ್ಲಿ ಬಹಳ ಇತ್ತು ಸರ್, ಆಸೆ ಇತ್ತು ಅದು ಆಗ್ಬೋದೇನೋ ಮಾಡ್ಬೋದೇನೋ ಅಂತ. ಬಟ್ ಅದು ಆಗ್ಲಿಲ್ಲ ಸರ್. ಮತ್ತೆ HD ಏನೋ ಅಂತದೇನೋ ಅನುದಾನ ಕೊಟ್ಟಿಲ್ಲ ಅವ್ರು. ಯಾಕಂದ್ರೆ ಅವ್ರು ಹೇಳಿರೋದು 143 ಕಿಲೋಮೀಟರ್ ಮಳವಳ್ಳಿ ಟು ಬಾವಲಿಗೆ ಅಂತ ಹೇಳಿರೋದು. ಬಟ್ ಈ ಶಾಸಕರು ಹೇಳ್ತಿರೋದು ಮೈಸೂರು ಟು HD ಕೋಟೆ. ಇದು ಕನ್ಫ್ಯೂಸ್ ಇದೆ ಸರ್, ಇದು ಒಂದು ರಸ್ತೆ ವಿಚಾರವಾಗಿ. ಮಳವಳ್ಳಿ ಟು ಬಾವಲಿನೇ ಆಗ್ತದೆ ಸರ್, ಮಾಡ್ತಾರೆ ಸರ್. ಮತ್ತೆ ಇನ್ನೊಂದು, ಶಾಸಕರು ಉತ್ತಮವಾದ ಕೆಲಸ ಮಾಡಿದ್ದಾರೆ. 20,000 ಪರಿಶಿಷ್ಟ ಪಂಗಡದವರು HD ಕೋಟೆ ತಾಲೂಕಲ್ಲಿದ್ದಾರೆ. ಗಿರಿಜನ, ಕಾಡು ಗಿರಿಜನ, ಅವರದ ನಿಗಮವನ್ನ ಇವತ್ತು ಸ್ಥಾಪನೆ ಮಾಡೋದ್ರಲ್ಲಿ ನಮ್ಮ ಶಾಸಕರು ಯಶಸ್ವಿಯಾಗಿದ್ದಾರೆ. ಇವತ್ತು ಇಲ್ಲಿವರೆಗೆ ಸ್ವತಂತ್ರ ಬಂದೊಟ್ಟಿದ್ದುವೆ ಕಾಡಲ್ಲಿ ವಾಸ ಮಾಡತಕ್ಕಂಥ ಅರಣ್ಯವಾಸಿಗಳಿಗೆ ಅವರದೇ ಆದ ನಿಗಮವನ್ನ ಮಾಡಿರಲಿಲ್ಲ. ಇವತ್ತು ನಿಗಮವನ್ನ ಮಾಡಲಿ ಮುಖ್ಯಮಂತ್ರಿಗಳಿಗೆ ನಮ್ಮ ಅನಿಲ್ ಚಿಕ್ಕಮದವರು ಯಶಸ್ವಿಯಾಗಿದ್ದಾರೆ. ಒಂದು, ಮತ್ತೆ ಅವ್ರು ಕೊಡ್ತಿದ್ದಂಥ ಪುಟ್ಟಿತ್ತಲ್ಲ 6 ಮಂತ್ಸು ಅದನ್ನ 1 ಇಯರ್ ಮಾಡಿದ್ದಾರೆ. ಇವತ್ತು ಅದನ್ನ ಅವರು 1 ವರ್ಷ ಕುಂತ್ಕೊಂಡು ಊಟ ಮಾಡಬೇಕು ಕಾಡು ಗಿರಿಜನರು. ಇವತ್ತು ಅಂತ ಉಪಯೋಗವನ್ನು ಅವರು ಮಾಡ್ಕೊಟ್ಟಿದ್ದಾರೆ ಅವರು ಒತ್ತಡದಲ್ಲಿ. ಸರ್, ಕಾಡಿನ ಮಕ್ಕಳಾದ ಆದಿವಾಸಿಗಳು ತಮ್ಮ ಹಕ್ಕುಪತ್ರಗಾಗಿ ಇಲ್ಲಿವರೆಗೂ ಸಿಕ್ಕಿಲ್ಲ ಸರ್. ಇದ್ರ ಬಗ್ಗೆ ಎಲ್ಲೂ ಶಾಸಕರಾಗ್ಲಿ ಮಾಡ್ತೀನಿ ಅಂತ ಹೊರತು ಅವ್ರಿಗೆ ಯಾವುದೇ ರೀತಿ ಒಂದು ಹಕ್ಕುಪತ್ರ ಸಿಕ್ಕಿಲ್ಲ. ಇದ್ರ ಬಗ್ಗೆ ಹೇಳೋದು, ಹಕ್ಕುಪತ್ರ ಕೆಲವು ಏರಿಯಾದಲ್ಲಿ ಕೊಟ್ಟಿದ್ದಾರೆ. ಕೆಲವು ಏರಿಯಾದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವರು ಪುನರ್ವಸತಿ ಯೋಜನೆಗೆ ಹೋಗ್ಬೇಕು, ನಾವು ಇಲ್ಲಿರ್ಬೇಕು, ಪುನರ್ವಸತಿಗೆ ಹೋಗ್ಬೇಕು, ನಾವು ಎಲ್ಲಿರ್ಬೇಕು ಅನ್ನೋದನ್ನ ಗೊಂದಲದಲ್ಲಿದ್ದಾರೆ. ಅದೇ ನಂತರ ಹಕ್ಕುಪತ್ರ ಸಿಕ್ಕಿಲ್ಲ.
ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ, ನಮಗೆ ಪುನರ್ವಸತಿಗೆ ಹೋಗೋಕೆ ಅವಕಾಶ ಮಾಡ್ಕೊಂಡಿದ್ದು ಕೇಳ್ಕೊಂಡಿದ್ದಾರೆ 10 ಜನ. 12 ಜನ ನಾವು ಇಲ್ಲಿಯೇ ಹಕ್ಕುಪತ್ರ ಕೊಡಿಸ್ತಿದ್ರೆ ಇದು ಗೊಂದಲ ಆಗಿರೋದ್ರಿಂದ ಹಕ್ಕುಪತ್ರನ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಸರ್. ನಾವು ಕಂಡು ಮಾಹಿತಿ ಇದು. ಇನ್ನೊಂದು ಸರ್, ರೈತರದ್ದು ಆ ಕಡೆ ಅಂದ್ರೆ ಬೊಚ್ಚ ಸೈಡ್ ಅವರೆಲ್ಲ ಸಾಗುವಳಿ ಪತ್ರ ಸಿಕ್ಕಿಲ್ಲ ಅಂದ್ಬಿಟ್ಟು ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದ್ರು. ಇದ್ರ ಬಗ್ಗೆ ಸರ್ ಹೇಳೋದು? ಹೌದು, ಕೆಂಚನಹಳ್ಳಿ ಇಶ್ಯೂ ಮಾತ್ರ ಸ್ವತಂತ್ರ ಬಂದು ತೊಡಿದು ನಡೀತಾ ಇದೆ. ಇವತ್ತಲ್ಲ, ಎಂ ಶಿವಣ್ಣವರು 87ರಲ್ಲಿ ಅವರು ಶಾಸಕರಾಗಿ ತೊಡಿದುವೆ. ಇದೊಂದು ಪಂಜಾಬ್ ಸಮಸ್ಯೆ ಇದ್ದಂಗೆ ಕೆಂಚನಹಳ್ಳಿ ವಿಚಾರ, ಅದು ಮಾತ್ರ ನಡೀತಾ ಇದೆ. ಅದು ಅರಣ್ಯ ಅಂತ ಪಾಣಿಲ್ ಬಂದ್ಬಿಟ್ಟಿದೆ. ಇವರು ಹೋರಾಟ ಮಾಡ್ತಿದ್ದಾರೆ, ಕೊಡಬೇಕು ನಾವು ಅಂತ. ಆ ಪಾಣಿಯ ಸೆಂಟ್ರಲ್ ಗವರ್ಮೆಂಟ್ ಇಲ್ಲಿಂದ ರೆವಿನ್ಯೂ ಅವರು ಸೆಂಟ್ರಲ್ನವರು ಇಬ್ರು ಕೂತು ಡಿಸ್ಕಸ್ ಆದ್ರೆ ಮಾತ್ರ ಫೈನಲ್ ಆಗಿ ಸಾಧ್ಯ ಸರ್. ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಅದನ್ನ ಆ ರೆವಿನ್ಯೂ ಅನ್ನೋದನ್ನ ಉಳಿಸ್ಬೇಕು, ಅರಣ್ಯ ಅನ್ನೋದನ್ನ ತಗ್ಗಿಸ್ಬೇಕು. ಸೆಂಟ್ರಲ್ ಗವರ್ಮೆಂಟ್ ಕುಂತ್ಕೊಂಡು ಮಾಡೋಂಥ ಕೆಲಸ ಮಾಡಬೇಕಿತ್ತು. ಈಗ ನೀವೊಂದು ಮಾತಾಡ್ಬೇಕು ಹೇಳಿದ್ರಿ ಸರ್, ತಹಸೀಲ್ದಾರ್ ಶ್ರೀನಿವಾಸ್ ಒಂದು ಪ್ರಾಮಾಣಿಕ ಪಟ್ಟ ಕಟ್ಟಿದ್ರಿ. ಬಟ್ ಅದ ತಹಸೀಲ್ದಾರ್ ಮುಂದೆ ನಿಲ್ಸ್ಕೊಂಡು ರೈತ ಸಂಘಟನೆಗಳು ಉಗಿತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು, ಇವ್ರು ಲಂಚ ತಗೋತೀರ ಹಂಗೆ ಅನ್ಬಿಟ್ಟು. ರೈತ ಸಂಘದವ್ರು ಯಾರು ಹೋಗಿಯಲ್ಲ, ಇವತ್ತು ಮುಖ್ಯಮಂತ್ರಿಗೆ ಹೋಗಿದ್ದಾರೆ, ಪ್ರಧಾನಮಂತ್ರಿಗೆ ಹೋಗಿದ್ದಾರೆ, ಏನು ಗೊತ್ತಿದ್ದ ಹೋಗಿದ್ದಾರೆ ಅವರು. ಸಭೆಗಳನ್ನ ಕುತ್ಕೊಂಡು ಕರೆಸ್ಕೊಂಡು ಅಧಿಕಾರನ ನಿಲುವು ಮಾಡ್ತಾರೆ. ಆ ಮಾಡಕ್ಕೆ ಅವಕಾಶ ಇದೆಯಾ? ಅದು ನಿಂದೇಳೋ ನಕ್ಕದ. ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು, ಶಾಸಕರಿಗೆ ಮನವಿ ಸಲ್ಲಿಸಬೇಕು. ಕುಂತ್ಕೊಂಡು ಸಭೆ ಒಳಗೆ ಕುಂತ್ಕೊಂಡು ಕರೆಸ್ಕೊಂಡು ರಿಲೀವ್ ಮಾಡಕ್ಕೆ ಹೋದಾಗ ಏನ್ ಹೇಳ್ತಾರೆ, ಶಾಸಕರಿಗೆ ಅಧಿಕಾರ, ದಂಡಾಧಿಕಾರಿಗೆ ಮನವಿ ಸಲ್ಲಿಸಬಹುದು, ಅವನಿಗೆ ಹೋಗಿರ್ತೀರ ಶಾಸಕರು ಹೋಗ್ತಾರ, ತಪ್ಪಲ್ವ? ಅದು ಕಾನೂನು ವಿರೋಧ ಅಲ್ವಾ? ಶಾಸಕರು ತಡ್ಕೊಂಡ್ರು. ನಿಜರು ಶ್ರೀನಿವಾಸ್ ಅವರು ಒಳ್ಳೆ ಅಧಿಕಾರಿ ತಡ್ಕೊಂಡ್ರು. ಅವರೇನಾದ್ರು ಕಂಪ್ಲೇಂಟ್ ಮಾಡಿ FIR ಆಗಿರೋದು ಎಲ್ಲರ ಮೇಲೆ ಸರ್. ಅದೇ ಸರ್, ಅದು ವೀಕ್ನೆಸ್ ಆಗಿರೋದು. ಅವರು ಆ ರೀತಿ ಒಂದು ಹಿಡಿದ ಗಂಟನೆ ಒಳ್ಳೆ ವೀಕ್ನೆಸ್ ಆಗಿರೋದು. ಅದೇ ಅವರು ನಿಜವಾಗ್ಲೂ ಅವರು ಪ್ರಾಮಾಣಿಕರಾಗಿದ್ರೆ ಅವತ್ತು ಖಂಡಿಸಿರೋ ಘಟನೆನ ಬೇರೆ ಅಧಿಕಾರಿಗಳು ದೂರ ಕೊಡೋರು. ಅವ್ರು ಆಗದ ಗಂಟ ಸುಮ್ಮನಿದ್ದಾರೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಿದೆ ಸರ್. ತಪ್ಪಾಯ್ತದು. ಅವರು ನಿಜವಾಗ್ಲೂ ಶಾಸಕರಿಗೆ ಹೋಗ್ತಾರೆ, ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಕೇಸ್ FIR ಆಗಿರೋದು. ಅವ್ರು ತಗೊಳಕ್ ಹೋಗಿಲ್ಲ, ನಾನು ಯಾಕೆ ಬೇಕು ಅಂತ ಸುಮ್ಮಗಾದಷ್ಟೇ. ಇನ್ನೊಂದು ಸಹ ಕಾಂಗ್ರೆಸ್ ಆಂತರಿಕ ವಿಚಾರ ಕೊನೆಯದಾಗಿ ಸರಿ, ಶಾಸಕ ರುಚಿಕ್ ಕೆಲವರು ಮಾತ್ರ ಸೀಮಿತ ಆಗಿದ್ದಾರೆ. ಯಾವುದೋ ಒಂದು ಹಳ್ಳಿಗಳು ಗೆಲ್ಸಿರೋ ಕಾರ್ಯಕರ್ತರ ಮನೆಗಳಿಗೆ ಹೋಗ್ತಿಲ್ಲ, ಅವ್ರ ಊರಿನ ಒಂದು ಅಭಿವೃದ್ಧಿ ಗೆಲ್ಸ ಇದು ಮಾಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ ಸರ್. ಇಲ್ಲ ಸರ್, ಏನಾಗಿದೆ ಅಂತ ಹೇಳಿದ್ರೆ ಶಾಸಕರು ಕೆಲವರು ಸೀಮಿತ ಆಗಿಲ್ಲ. ಈಗ ನನಗೆ ಕೆಲಸ ಬಂದು ಒತ್ತಡ, ನಾನು ಬೆಂಗಳೂರಿಗೆ ಹೋಗ್ಬೇಕು, ಮನೆ ಇನ್ನೂ ತಗೋಬೇಕು, ನಾನು ಶಾಸಕರನ್ನ ಬೆನ್ನತ್ತಲ್ಲ. ಕೆಲವರು ವೃತ್ತಿ ಇಲ್ಲ, ಕೆಲಸ ಇಲ್ಲ, ಏನಿರ್ತಾರಲ್ಲ ಅವ್ರೇನ್ ಮಾಡ್ತಾರೆ, ಶಾಸಕರನ್ನೇ ಬೆನ್ನತ್ತಾ ಇರ್ತಾರೆ. ಅದೇನಾಗ್ತದೆ, ಶಾಸಕರು ಅವ್ರಿಗೆ ಮಾಡ್ತಾರೆ ಅಂತಾರೆ. ಶಾಸಕರು ಕಾರ್ಯಬಿಟ್ಟು ಕೆಳಗೆ ಏನಕ್ಕಾಗಲ್ಲ, ನೀವು ಬರ್ಬೇಡ ಹೋಗೋನಕ್ಕಾಗಲ್ಲ, ಬರೋವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಕೆಲವ್ರು ಹೋಗ್ತಾ ಇಲ್ಲ, ಅವ್ರ ವೃತ್ತಿ ಅವ್ರು ಮಾಡ್ತಾ ಇರ್ತಾರಲ್ಲ, ಅದರಿಂದ ಏನಾಗ್ಬಿಟ್ಟಿದೆ, ಕೆಲವ್ರು ಹೋಗಲ್ಲ, ಕೆಲವ್ರು ಹೋಗ್ತಾರೆ, ಶಾಸಕರನ್ನೇ ಕೆಲವರು ಫಾಲೋಅಪ್ ಮಾಡ್ತಾರೆ ಅಂತ ಹೇಳ್ತಾರಂತ. ಈಗ ನಾನು ಹೋದ್ರು ಶಾಸಕರು ದಿನ ಹೋದ್ರು ನಾನು ಬೇಡ ಅನ್ನಲ್ಲ, ನಾವು ಹೋಗಿ ಟೈಮ್ ಇಲ್ಲ. ಹಂಗೆ ಈ ತರ ಶಾಸಕರು ಮಾಡಿದ್ರೆ ಯಾರಿಗೂ ಏನೋ ಅವರು ನನ್ ಬರ್ಬೇಡ ಹೋಗೋನಿಕ್ಲ, ಕೆಲವರಿಗೆ ಸೀಮಿತ ಏನಾಗಿಲ್ಲ. ಅದು ನಿಮ್ಮ ಒಂದು ಕಾರ್ಯಕರ್ತರ ಬಾಯಿನಿಂದ ಕೇಳಿ ಬರ್ತಿರೋದು ಸರ್. ಇದು ಶಾಸಕರಿಗೆ ಕೆಲವೊಬ್ರು ಮಾತ್ರ ಲಿಮಿಟ್ ಅಲ್ಲಿ ಇದಾಗಿದ್ದಾರೆ, ನಮ್ ಕೈ ಸಿಗ್ತಿಲ್ಲ, ನಮ್ಮ ಊರುಗಳಿಗೂ ಬರ್ತಿಲ್ಲ, ನಾವು ಅವ್ರನ್ನ ಗೆಲ್ಸ್ಕೊಟ್ಟಿದ್ನೋ. ಬಟ್ ಇವತ್ತು ನಮ್ಮ ಊರಿನ ಕಡೆ ತಿರುಗಿ ನೋಡ್ತಿಲ್ಲ, ಮತ್ತೆ ಅವ್ರಿಗೆ ಹೆಂಗ್ ಸಪೋರ್ಟ್ ಮಾಡೋದು ಅಂತ ಕೇಳ್ತಿದ್ದಾರೆ. ಇವತ್ತು ಸಮಾಜ ಹೆಂಗಿದೆ ಅಂತ ಹೇಳಿದ್ರೆ, ನಿಮ್ಗೆ 10 ಕೆಲಸ ಮಾಡ್ರಿ ನೀವು ಒಳ್ಳೇದನ್ನು, 11ನೇ ಕೆಲಸ ಬಂದು ಕೇಳ್ರಿ. ಅದಾಗಲಿಲ್ಲ ಅಂದಾಗ ಶಾಸಕರು ಸರಿ ಇಲ್ಲ, 11ನೇ ಕೆಲಸ ಮಾಡ್ಕೊಳ್ಳಿದ್ದಾಗ ನೀವು ಸರಿ ಇಲ್ಲ. ಇಂಥ ಸಮಾಜ ಇವತ್ತು, ಇಂಥ ಜನ ಇರೋ ನಾವು ಸಂಬಂಧ ನಾವೆಲ್ಲ ನಾವುಗಳು 10 ಕೆಲಸ ಒಳ್ಳೇದು ಮಾಡಿಸ್ಕೊಂಡಿರ್ತಾನೆ, 11ನೇ ಕೆಲಸ ಮಾಡಿದಾಗ ಎಮ್ಮೆಲೆ ಬೋಯ್ತಾನೆ. ಯಾವ್ದಪ್ಪ ಇದು, ಏನ್ ಮಾಡೋದು ಹೇಳಿ ನೀವೇ ನೋಡಿ ಸರ್. ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಏನಾರು ಇದ್ದಿದೆಯಾ ಅನ್ಸುತ್ತೆ ಹಂಗೆ? ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ, ಯಾಕಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಬಗ್ಗೆ, ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಅಪಪ್ರಚಾರ ನಡೀತಿದೆ ಸರ್. ಇದ್ರ ಬಗ್ಗೆ ವಿರೋಧ ಪಕ್ಷದ ಟೀಕೆ ಇದ್ದೇ ಇರ್ತದಲ್ವಾ? ಯಾವ ಪಕ್ಷ ವಿರೋಧ ಪಕ್ಷದ ಟೀಕೆ ಇದ್ದೇ ಇರ್ತದೆ. ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಏನ್ ಮಾತಿನಂತೆ ನುಡಿದಂತೆ ನಡೀತಾ ಅವ್ರೆ. ವಿರೋಧ ಪಕ್ಷದವ್ರು ತಡ್ಕೊಳಕ್ಕಾಯ್ತಾ ಇಲ್ಲ ಅದನ್ನ. ಈಗ ನಿಮ್ಗೆ ಗೊತ್ತಾಗ್ತಿಲ್ವಾ, 2 ಬೈ ಎಲೆಕ್ಷನ್ ಹೇಳಿದ್ರೆ ನಾವು ಗೆದ್ದೆ ಗೆಲ್ತೀವಲ್ಲ, ವಿರೋಧ ಆಯ್ತು ನಾವು ಗೆಲ್ಲಿಕ್ಕಿವಲ್ಲ, ಗೆದ್ದಗಾರ ತಿಳ್ಕೊಳ್ಳಿ ಅದನ್ನ. ನಮ್ಗೆ ವಿರೋಧ ಇದೆ, ಜನಗಳ ಬಾಯಲ್ಲಿ ಇಲ್ಲ ಅನ್ನೋದನ್ನ ಅಲ್ವಾ? ಈಗ ದಾವಣಗೆರೆ, ಬಾಗಲಕೋಟೆ ನಾವು ಗೆದ್ದೆ ಗೆಲ್ತೀವಿ, ತೊಂದರೆ ಇಲ್ಲ. ಹಾಗಾದ್ರೆ ನಮ್ಗೆ ವಿರೋಧ ಇಲ್ವಾ? ಅದೇ ಇಲ್ಲ ಅಂತ ಗೊತ್ತಾಯ್ತಲ್ಲ ಅಲ್ವಾ ಮಂತ್ರಿ. ಸರ್, ಈ ದಾವಣಗೆರೆ ಬಾಗಲಕೋಟೆ ನೋಡಬೇಕಾದ್ರೆ ವಂಶ ಪರಂಪರೆ ರಾಜಕಾರಣಕ್ಕೆ ಮನೆ ಆಗ್ತಿದ್ರೆ ಒಂದು ಆರೋಪ ಇದೆ ಸರ್. ಇದು ಕಾಂಗ್ರೆಸ್ ಅಲ್ಲಿ ಒಂದು ಒಳಿಸಲಾಗ್ತದ ಒಂದು ಪದ ಸರ್. ಇದು ಯಾಕೆ ಇದು ವಂಶ ರಾಜಕಾರಣಕ್ಕೆ ಇದು ಎಲ್ಲಿಲ್ಲ? ದೇವೇಗೌಡರ ಅಲ್ಲಿಲ್ವಾ? JDS ಅಲ್ಲಿ ಇಲ್ವಾ? BJP ಇಲ್ವಾ? ಯಡಿಯೂರಪ್ಪನ ಮಗನ ಒಬ್ಬ MP ಇಲ್ವಾ? ಯಡಿಯೂರಪ್ಪನ ಮಗನ ಒಬ್ಬ ರಾಜ್ಯಾಧ್ಯಕ್ಷರು ಅವನ ಮೇಲೆ ಇಲ್ವಾ? ದೇವೇಗೌಡರ ಮಗ ಒಬ್ಬ ಸ್ಟೇಟ್ ಮಿನಿಸ್ಟರ್ ಅಲ್ವಾ? ಅವ್ರ ಮಗ ಇನ್ನೊಬ್ಬ MLA ಇಲ್ವಾ? ಮೊಮ್ಮಗ MLC ಅಲ್ವಾ? ಅವರು JDS ನಡೀತಾ ಇಲ್ಲ, BJP ನಡೀತಾ ಇಲ್ಲ. ಯಡಿಯೂರಪ್ಪನ ಮಕ್ಕಳು ಹೇಳಿ, ಕಾಂಗ್ರೆಸ್ ಅಂತ ಹೇಳ್ತಾರೆ, BJP ಇಲ್ವಾ? ಹೇಳಿ. ಯಡಿಯೂರಪ್ಪನ ಮಗ ಒಬ್ಬ MP, ಇನ್ನೊಬ್ಬ MLA, ರಾಜ್ಯ ಅಧ್ಯಕ್ಷ. JDS ಅಲ್ಲಿ ಅವರೇ ಅಧ್ಯಕ್ಷರು, ಅವರೇ MP, ಅವರೇ MLA. ಯಾವ ಪಾರ್ಟಿ ಇಲ್ಲ ಸರ್ ಇದು? ಕಾಂಗ್ರೆಸ್ ಅವರಿಗೆ ಸರ್. ಇನ್ನು ಲಾಸ್ಟ್ ಕೊನೆಗೆ ಸರ್, ನೆಕ್ಸ್ಟ್ ಬರೋ ಒಂದು ವಿಧಾನಸಭಾ ಚುನಾವಣೆಯಲ್ಲಿ MLA ಶಾಸಕರಾಗಿರ್ತಾರೆ, ಚಿಕ್ಕಮಗಳೂರು ಗೆಲ್ತಾರ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆಯಾ? 100% ಇದೆ ಸರ್. ನೋಡ್ರಿ, ಈ ತಾಲೂಕಲ್ಲಿ ನಂದು ಒಂದು ಲೆಕ್ಕಾಚಾರ ಇದೆ. ಈ ತಾಲೂಕಲ್ಲಿ
ಕ್ಷೇತ್ರ ಚೇಂಜ್ ಆಗದೆ ಇದ್ರೆ ಅನಿಲ್ ಚಿಕ್ಕಮಾದೂರು 28ಕ್ಕೆ ಅವರೇ ಎಮ್ಮೆಲ್ಯೆ. ಕ್ಷೇತ್ರ ಚೇಂಜ್ ಆದರೆ ಅವಕಾಶ ಇಲ್ಲ. ಕ್ಷೇತ್ರ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ. ಆಗ ಅದು 55% ಇದೆ ಇವತ್ತು, 60% ಇದೆ ಇವತ್ತು. ಕ್ಷೇತ್ರ ಬದಲಾವಣೆ ಆಗ್ಬೋದು ಅನ್ನೋದು ಮಾಹಿತಿ ನನಗಿದೆ. ಸರ್ ಕ್ಷೇತ್ರ ಬದಲಾವಣೆ ಆಗುತ್ತೆ, ಮೀಸಲಾತಿ ಬದಲಾವಣೆ ಆಗುತ್ತೆ ಅಂತ ನೀವು ಹೇಳ್ತೀರಾ? ಕ್ಷೇತ್ರ ಬದಲಾವಣೆ ಆಗಲ್ಲ, ಮೀಸಲಾತಿ ಬದಲಾವಣೆ ಆಗ್ತದೆ. ಕರೆಕ್ಟ್ ಸರ್, ಮೀಸಲಾತಿ ಬದಲಾವಣೆ ಆಗ್ತದೆ. ಜನರಲ್ ಆಗ್ಬೇಕು ಅಂತ ಹೇಳಿ ಆಗ್ಬೋದು. ಆ ಒಂದು ಗಾಸಿ ಇದ್ರಿಗೆ ಸುಳಿವು ಸಿಕ್ಕಿರೋದ್ರೆ ಶಾಸಕ ಅನಿಲ್ ಚಿಕ್ಕಮಾದೂರು ಹುಣಸೂರು ಕಡೆ ಜಾಸ್ತಿ ಓಡಾಡ್ತಾರೆ ಅಂತ ಅನ್ಸುತ್ತೆ ಇದೆ. ಇರ್ಬೋದು, ಹೇಳಕ್ಕಾಗಲ್ಲ, ಅದು ನಮ್ಗೆ ಗೊತ್ತು. ಇರ್ಬೋದು ಹೇಳಕ್ಕಾಗಲ್ಲ. ಕ್ಷೇತ್ರ ಬದಲಾವಣೆ ಬಿಸಿ ಕ್ಷೇತ್ರ ಆಗ್ಬೋದು, ಜನರಲ್ ಆಗ್ಬೋದು ಅಂತ ಒಂದು ವಾತಾವರಣ ಇದೆ. ಈಗ 48 ಸೀಟ್ ಏನೋ 47 ಸೀಟ್ ಮಾಡ್ಬೇಕು ಪಾರ್ಲಿಮೆಂಟ್, ಅಸೆಂಬ್ಲಿ ಅಂತ ಮಾಡ್ತಾರೆ. ಪಾರ್ಲಿಮೆಂಟ್ ಇದೆ, ಅಸೆಂಬ್ಲಿ ಒಂದು ಜಾಸ್ತಿ ಮಾಡ್ಕೊಂತಿದ್ರೆ ಅದರಿಂದ ಕ್ಷೇತ್ರ ಬದಲಾವಣೆ ಆಗ್ಬೋದು. ಇದು ಹೆಚ್ಚು ಜನರಲ್ ಆಗೋ ಸಾಧ್ಯತೆ ಇದೆ. ಒಂದು ಮಹಿಳಾ ಎಸ್ ಸಿ ಆಗ್ಬೋದು, ಒಂದು ಜನರಲ್ ಆಗ್ಬೋದು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.